ಮಕ್ಕಳ ದಿನಾಚರಣೆ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಪೂರ್ಣಪ್ರಜ್ಞ ಸಂಸ್ಥೆ ಕರ್ಕೊಂಡು ಹೋಗ್ತೀವಿ. ಆದರೆ ಎತ್ತಿನ ಬಂಡಿ ಅಂದರೆ ಏನು ಅಂತ ನಾವು ಮಕ್ಕಳಿಗೆ ತಿಳಿಸಿರಲ್ಲ, ಮತ್ತು ರೈತರು ಅಂತ ಅಂದರೆ ಏನು ಅಂತ ಮಕ್ಕಳಿಗೆ ತಿಳಿಸಿರಲ್ಲ. ಅದ್ರ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು ಮಕ್ಕಳಿಗೆ. ದಿನಾಚರಣೆಯ ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಪೂರ್ಣಪ್ರಜ್ಞ ಸಂಸ್ಥೆಯಿಂದ ಇವತ್ತಿನ ದಿನ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಂತಂತಂದರೆ, ನಾವು ಎಲ್ಲರೂ ಚಾಚಾ ನೆಹರು ಅಂದರೆ ಜವಾಹರ್ಲಾಲ್ ನೆಹರು ಅವರ ಹಬ್ಬದ ಜನ್ಮದಿನ ಹುಟ್ಟು ಹಬ್ಬದ ದಿನವಾಗಿ ನಾವು ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತೀವಿ. ಏನು ಇವತ್ತು ನಾವು ಮಕ್ಕಳ ದಿನಾಚರಣೆ ಆಚರಿಸೋ ಸಂಭ್ರಮ ಏನು ಅಂತಂದರೆ, ಮಕ್ಕಳೆಲ್ಲ ಖುಷಿಪಟ್ಟು ಇವತ್ತನಾದರೂ ಎಲ್ಲ ಪಾಠ ಮತ್ತು ವಿದ್ಯಾಭ್ಯಾಸದಲ್ಲೇ ಅವರು ತೊಡಗಿಸ್ಕೊಂಡಿರ್ತಾರೆ. ಅವರಿಗೆ ನಾವು ಬೇರೆ ಚಟುವಟಿಕೆಗಳಲ್ಲೂ ಪಾಲ್ಗೊಳಿಸೋದಕ್ಕೆ ನಾವು ಅವ್ರನ್ನ ರೂಢಿಸ್ತೀವಿ. ಏನು ಇವತ್ತು ವಿಶೇಷ ಅಂತಂದರೆ, ಮಕ್ಕಳನ್ನೆಲ್ಲ ಒಟ್ಟುಗೂಡಿಸಿ ಬಂಡಿ ಅಂದರೆ ಎತ್ತಿನ ಬಂಡಿಯಲ್ಲಿ ನಾವು ಪ್ರೊಸೆಷನನ್ನು ಕರ್ಕೊಂಡು ಹೋದ್ವಿ. ಮಕ್ಕಳಿಗೆ ತುಂಬ ಖುಷಿಪಟ್ಟರು. ಪ್ರೊಸೆಷನಲ್ಲಿ ಏನು ಬಂಡಿ ಅಂದರೆ ಏನು ಮತ್ತು ಎತ್ತಿನ ಗಾಡಿ ಅಂದರೆ ಏನು ಅಂತ ಮಕ್ಕಳಿಗೆ ತಿಳುವಳಿಕೆ ಮೂಡಿಸಿದ್ವಿ. ಇವತ್ತು ಏನಂದರೆ, ನಾವು ವಿಮಾನದಲ್ಲಿ, ಕಾರಲ್ಲಿ ಮತ್ತು ಬೈಕ್ಗಳಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ. ಆದರೆ ಎತ್ತಿನ ಬಂಡಿ ಅಂದರೆ ಏನು ಅಂತ ನಾವು ಮಕ್ಕಳಿಗೆ ತಿಳಿಸಿರಲ್ಲ, ಮತ್ತು ರೈತರು ಅಂತ ಅಂದರೆ ಏನು ಅಂತ ಮಕ್ಕಳಿಗೆ ತಿಳಿಸಿರಲ್ಲ. ಅದ್ರ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು ಮಕ್ಕಳಿಗೆ. ಮಕ್ಕಳನ್ನು ಇಂಥ ಚಟುವಟಿಕೆಗಳಲ್ಲಿ ತೊಡಗಿಸಿ ಮಕ್ಕಳನ್ನು ಏನು ನಮ್ಮ ದೈನಂದಿನ ದಿನಗಳಲ್ಲಿ ಏನೇನು ನಾವು ಮೊಬೈಲ್ ಅಂದರೆ ಏನು ಇದನ್ನು ರೂಢಿಸಿದ್ದೀವಿ, ಅದನ್ನು ತೊಲಗಿಸಿ ಮಕ್ಕಳಲ್ಲಿ ಇಂಥ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸ್ಕೋಬೇಕು ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. From Purna Pragna Educational Institution, Chikbalapur. Today we are celebrating the Children's Day in our school. And the occasion of Children's Day, I like to wish to each and every child to all over the India to Happy Children's Day, as well as Happy Children's Day for the elders also, because when they will grow up, they will become like a child. So Happy Children's Day for the elder parents as well. And in our school, we have organized the bullock cart ride as well as the procession along with the children. And why we have taken the bullock cart ride? Because in this generation, nobody knows the awareness of the bullock cart, and to build that generation gap, we have taken the bullock cart ride, and our children are enjoyed so well in the bullock cart ride, as well as they have gone to the procession. This procession totally to give the awareness about the children rights and their abolition of child marriage and rights to the children, and abolition of laborers who was taking as children as laborers. To regarding that, we have created the awareness to all over the citizens who are there in the Chikbalapur. And also we have gone to our Chikbalapur district AC, DC as well as ADC, and those DC as well as ADC, they have given their blessings to our children. With loving blessings our children they have got from DC as well as an ADC. It was like we can say adorable from them. And also we have done the cultural activities here. As it is the Children's Day, our teachers as participating in their cultural activities, and they have given the entertainment to the students, and the students are enjoying so well today. As it is a Children's Day, we also became the children along with them. So once again, Happy Children's Day for all of you. Thank you. Have a nice day. ನನ್ನ ಹೆಸರು ಸಾನ್ವಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಇವತ್ತು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದಾರೆ. 1888ರಲ್ಲಿ ನವೆಂಬರ್ 14ರಂದು ಅಹಮದಾಬಾದ್ನಲ್ಲಿ ಮೋತಿಲಾಲ್ ನೆಹರು ಮತ್ತು ಸ್ವರೂಪರಾಣಿ ಇವರ ಪುತ್ರನಾಗಿ ಜನಿಸಿದ ಜವಾಹರ್ಲಾಲ್ ನೆಹರು ಇವರು ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಆಗಿದ್ದರು. ಇವರ ಹುಟ್ಟಿದ ಹಬ್ಬದ ದಿನ ಪ್ರಯುಕ್ತವಾಗಿ ನಮ್ಮ ಶಾಲೆಯಲ್ಲಿ ಇವತ್ತು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ನಮಗೆ ಕೃಷಿ ಇಲಾಖೆ ಬಗ್ಗೆ ಇವಾಗ ಎತ್ತಿನ ಗಾಡಿ ಎಲ್ಲ ಹೊರಟೋಗಿದೆ. ಇವಾಗ ಏನಿದ್ರು ವೆಹಿಕಲ್ಸಲ್ಲೆಲ್ಲ ಎಲ್ಲ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಮಗೆ ನಮ್ಮ ಸ್ಕೂಲಿಂದ ಎತ್ತಿನ ಗಾಡಿ ಬಗ್ಗೆ ಒಂದು ಅವೇರ್ನೆಸ್ ಹೇಳ್ಕೊಟ್ಟಿದ್ದಾರೆ. ಮತ್ತು ಎತ್ತಿನ ಗಾಡಿ ಬಗ್ಗೆ ಎಲ್ಲನೂ
ತಿಳಿಸ್ಕೊಟ್ಟಿದ್ದಾರೆ ಮತ್ತು ಚಿಲ್ಡ್ರನ್ ರೈಟ್ಸ್ ಬಗ್ಗೆನೂ ಹೇಳ್ಕೊಟ್ಟಿದ್ದಾರೆ. ಮತ್ತು ನಾವು ಪ್ರೊಸೆಷನ್ಗೆ ಹೋಗಿದ್ವಿ. ಆ ಪ್ರೊಸೆಷನಲ್ಲಿ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಮತ್ತು ಚಿಲ್ಡ್ರನ್ಸ್ಗೆ ಯಾವ್ಯಾವ ರೀತಿ ರೈಟ್ಸ್ ಕೊಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ.